ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ. ಸ್ವಾಮಿ ಮಹಾರಾಜ್ ಕಿ ಜಯ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ನಾನು ಹೇಳ ಹೊರಟ ಒಂದು ಅದ್ಭುತ ಕಥಾ ಹಂದರ. ತುಂಬ ಖುಷಿ ಅನಿಸುತ್ತೆ. ಆ ಕತೆ ಹೇಳೋಕ್ಕಿಂತ ಮುಂಚಿತವಾಗಿ ನಿಮಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಸ್ಕ್ರೋಲೋ ಮೇಲೆ ಬರ್ತಕ್ಕಂಥ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ಅದಕ್ಕೆ ಯಥಾಶಕ್ತಿಯಾಗಿ ಒಂದು ಸ್ವಾಮಿಯ ಕೃಪಾಶೀರ್ವಾದದಿಂದ ನಾನು ಸೇವೆಯನ್ನು ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಈ ಅನುಭವನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದ್ಭುತ ಕಥಾಹಂದರವನ್ನು ತಗೊಂಡು ಬಂದಿದ್ದೀನಿ. ಇದು ನಡೆದಿರೋದು ಠಾಣಾ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಕತೆ. ಪ್ರೀತಿಸಿ ಮದುವೆ ಆಗಿರ್ತಕ್ಕಂತಹ ಇಬ್ಬರು ಪ್ರೇಮಿಗಳ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಇದು ಕತೆ. ಸೊ ಕಥಾನಾಯಕನ ಹೆಸರು ರಾಜು ಅಂತ ಕರೆಯೋರು. ರಾಜು ಮೂಲತಃ ಠಾಣಾ ಅವನು. ಸೊ ಇವರಿಗೆ 3 ಜನ ಅಣ್ಣ ತಮ್ಮಂದಿರು, ತಂದೆ ತಾಯಿ, ಸುಖವಾಗಿರ್ತಕ್ಕಂಥ ಸಂಸಾರ ರಾಜುವಿನ ಫ್ಯಾಮಿಲಿ ಅವ್ರದ್ದು. ಸೊ ಹೀಗಿರುವ ಒಂದು ಪರಿಸ್ಥಿತಿಯಲ್ಲಿ ಈ SSLCಯಿಂದ ಸೆಕೆಂಡ್ PUCವರೆಗೂ ಏನದು ಫೀಲ್ಡ್ ಇರುತ್ತಲ್ಲ, ಅದು ತುಂಬ ಕ್ರೂಷಿಯಲ್ ಸಮಯ. ಮನುಷ್ಯನ ಏಳು ಬೀಳು, ಲೈಫ್ ಟರ್ನಿಂಗು ಪ್ರತಿಯೊಂದು ಈ 2 ವರ್ಷದಲ್ಲಿ ಆಲ್ಮೋಸ್ಟ್ ಎಲ್ಲರ ಜೀವನದಲ್ಲಿ ನಡೆದೋಗುತ್ತೆ. ಅದು ಪ್ರೀತಿ ಅನ್ನೋ ಒಂದು ಮಾಯಾಪಾಶದಲ್ಲಿ ರಾಜು ಸಿಲುಕಿ ಬೀಳ್ತಾನೆ. ಸೊ ಇವರು ಇಬ್ಬರು ಕಾಲೇಜ್ ಮೇಟು. ಸೊ ಅವನು ಸೆಕೆಂಡ್ PUC ಇರ್ತಾನೆ, ಇವಳು ಫಸ್ಟ್ PUC ಇರ್ತಾಳೆ. ಇಷ್ಟೇ ವ್ಯತ್ಯಾಸ. ಆದರೆ ಇಬ್ಬರೂ ಕೂಡ ಸ್ವಾಮಿ ಮಹಾರಾಜರ ಪರಮ ಭಕ್ತರು. ಸೊ ಹೀಗಿದ್ದಾಗ ಏನಾಗೋಗುತ್ತಪ್ಪ ಅಂತಂದರೆ, ಸೊ ಇದು ಒಂದು ಪ್ರೀತಿ ನಡೀತಾನೆ ಹೋಗುತ್ತೆ. ಯಾವಾಗ ಸೊ ಫಸ್ಟ್ PUC ಇಂದ ಸೆಕೆಂಡ್ PUCಗೆ ರಾಜು ಬರ್ತಾನೋ, ಆ ಹುಡುಗಿಯ ಮನೆಯಲ್ಲಿ ಹೆಣ್ಣು ನೋಡುವ ಶಾಸ್ತ್ರವನ್ನು ಪ್ರಾರಂಭ ಮಾಡ್ತಾರೆ. ಸೊ ಇದನ್ನ ರಾಜುವಿಗೆ ತಡ್ಕೊಳಕ್ಕಾಗಲ್ಲ. ರಾಜು ತುಂಬ ಮನಸ್ಸಿಂದ ಆ ಹುಡುಗಿನ ಇಷ್ಟಪಡ್ತಾ ಇರ್ತಾನೆ. ಇದು ಎಲ್ಲರೂ ಕೂಡ ಅನುಭವಿಸುವಂಥ ನೋವೇನೆ. ಆ ಪ್ರೀತಿಯಿಂದ ನಾವು ಒಳಗಡೆ ಹೋಗ್ಬೋದು, ಹೊರಗಡೆ ಬರೋದಿದೆಯಲ್ಲ ಅದು ಸಾಧ್ಯವಿಲ್ಲದ ಕೆಲಸ, ಅದು ತುಂಬ ಕಷ್ಟದ ಕೆಲಸ ಅದು. ಸೊ ಹೀಗಿರುವಾಗ ಏನಾಗೋಗುತ್ತೆ, ರಾಜು ಅವ್ರ ಮನೆಯಲ್ಲಿ ಹೋಗ್ಬಿಟ್ಟು ಹೇಳ್ತಾನೆ. ಯಾರ ಮನೆಯಲ್ಲಿ? ಸ್ವತಃ ರಾಜುವಿನ ಮನೆಯಲ್ಲೇ ಹೋಗ್ಬಿಟ್ಟು ತಂದೆ ತಾಯಿ ಮುಂದೆ ಹೇಳ್ತಾನೆ, ಅಮ್ಮ ನಾನು ಇಂಥ ಹುಡುಗಿನ ನಾನು ಇಷ್ಟಪಡ್ತಾ ಇದ್ದೀನಿ, ನಾನು ಇವಳನ್ನೇ ಮದುವೆ ಆಗೋದು ಅಂಥೇಳಿ. ಸೊ ತಂದೆ ತಾಯಿ ಒಂದು ಮಾತು ಹೇಳ್ತಾರೆ, ನಿನ್ನ ಜೊತೆ ಇರ್ತಕ್ಕಂಥ ಇಬ್ಬರು ಅಣ್ಣಂದಿರು ನಾವು ಯಾವ ಹುಡುಗಿನ ತೋರಿಸಿದೀವೋ ಅದಕ್ಕೆ ಕಣ್ಣು ಮುಚ್ಕೊಂಡು ಆ ಹುಡುಗಿಗೆ ತಾಳಿ ಕಟ್ಟಿ ಇವತ್ತು ಸಂಸಾರ ನಡೆಸ್ತಾ ಇದ್ದಾರೆ. ಈ ಪ್ರಕಾರ ನೀನು ನಮ್ಮ ವಿರುದ್ಧವಾಗಿ ಏನಾದರೂ ನೀನು ಆ ಹುಡುಗಿನ ಮದುವೆ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ನಮ್ಮ ಮನೆಯಿಂದ ಸಂಬಂಧ ಕಡಿದೋಗುತ್ತೆ ಅಂದಾಗ ಈ ಮಾತು ತುಂಬ ನೋವಾಗೋಗ್ಬಿಡುತ್ತೆ. ಏನು ಮಾಡೋದು, ಬೇರೆ ದಾರಿ ಇಲ್ಲ. ಸೊ ಇದು ಎಲ್ಲರ ತಂದೆ ತಾಯಿನೂ ಹೇಳೋದು ಇದೇ ಥರ ಇರುತ್ತೆ. ಬಟ್ ರಾಜುವಿನ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದರೆ, ಸೊ ಇವಾಗ ಹಿಂಗೆ ಹೇಳ್ತಾ ಇದ್ದಾರೆ, ಇವತ್ತೆಲ್ಲ ನಾಳೆ ಸುಧಾರಿಸ್ಬೋದು ಅನ್ನೋದು ಒಂದು ವಿಚಾರ ಇಟ್ಕೊಂಡು ಏನು ಮಾಡ್ತಾರೆ, ಸೊ ಫಸ್ಟ್ PUC ಹುಡುಗಿದ ಆದ ತಕ್ಷಣನೇ ಸೆಕೆಂಡ್ PUC ಹುಡುಗಿ ಎಂಟ್ರಿ ಆಗಬೇಕು. ಅವ್ರ ಮನೆಯಲ್ಲಿ ಮದುವೆ ವಿಚಾರ ಮಾತಾಡ್ತಾ ಇರ್ತಾರೆ. ಇವ್ರು ಹೋಗ್ಬಿಟ್ಟು ಕೋರ್ಟಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಮದುವೆ ಆಗ್ತಾರೆ. ಮದುವೆ ಆಗಿ ಸುಮಾರು ಒಂದು 3 ತಿಂಗಳು ಯಾವುದೋ ಕಾರಣಕ್ಕೂ ಇವರು ಅವ್ರ ಮನೆಯಲ್ಲೂ ಹೇಳಲ್ಲ, ಇವ್ರ ಮನೆಯಲ್ಲೂ ಹೇಳಲ್ಲ. ಸೊ ಇದೇ ಥರ ನಡೀತಾ ಇರುತ್ತೆ. ಫಸ್ಟ್ ಯಾರಿಗೆ ಗೊತ್ತಾಗುತ್ತೆ ಅಂದರೆ, ಹೆಂಡತಿಯ ತಮ್ಮನಿಗೆ ಈ ವಿಚಾರ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣ ಅವ್ರ ಮನೆಯಲ್ಲಿ ಹೋಗ್ಬಿಟ್ಟು ಎಲ್ಲ ಹೇಳ್ತಾನೆ, ಈ ಥರ ಅಂತೇಳಿ. ಸೊ ಅದ್ರ ಪ್ರಕಾರ ಅವರ ತಂದೆ ತಾಯಿ ಇವ್ರ ಮನೆಗೆ ಬರ್ತಾರೆ. ಹುಡುಗಿ ತಂದೆ ತಾಯಿ ಇಲ್ಲ, ನಿಮ್ಮ ಹುಡುಗ ಈ ಥರ ಮಾಡಿದ್ದಾರೆ, ಸೊ ಏನು ಮಾಡೋದು? ಆದರೆ ತಂದೆ ತಾಯಿ ಕನಸು ಬೇರೆ ಆಗಿರುತ್ತೆ. ನನ್ನ ಮಗ ಒಬ್ಬ ಅತ್ಯುತ್ತಮ ಒಬ್ಬ ಅಡ್ವೊಕೇಟ್ ಆಗಬೇಕು, ಸಮಾಜಕ್ಕೆ ಒಬ್ಬ ಉತ್ತಮ ಪ್ರಜೆ ಆಗಬೇಕು ಅನ್ನೋದು ತಂದೆ ತಾಯಿ ಆಸೆ ಇರುತ್ತೆ. ಬಟ್ ಎಲ್ಲ ತಂದೆ ತಾಯಿದು ಕೂಡ ಅದೇ ಥರ ಆಸೆ ಇರುತ್ತೆ. ಬಟ್ ಅವರು ಅದನ್ನು ನಾವು ಯಾವುದೇ ಕಾರಣಕ್ಕೂ ಅವನಿಗೂ ನಮಗೂ ಸಂಬಂಧ ಇಲ್ಲ, ನಾವು ಬೇಡ ಅಂದರೂ ಕೂಡ ಅವ್ನು ಮದುವೆ ಆಗಿದ್ದಾನೆ ಅಂತಂದರೆ ನಮಗೆ ಅವ್ನ ಮನೆಗೆ ಬರೋದು ಬೇಡ ಅಂತ ಹೇಳ್ಬಿಟ್ಟು ಅವನು ಬಟ್ಟೆ ಬರೆ ಪ್ರತಿಯೊಂದು ಪ್ಯಾಕ್ ಮಾಡಿ ಕಳಿಸ್ಬಿಡ್ತಾರೆ. ಸೊ ಈ ಸಿಚುವೇಶನು ಏನಪ್ಪ ಇವಾಗ ಮಾಡೋದು? ಸೊ ಅವ್ರ ಮಾವ ಅಂದರೆ ಹುಡುಗಿಯ ತಂದೆ
ತಾಯಿ ಇಬ್ರು ಹೇಳ್ತಾರೆ, ನೋಡಪ್ಪ ಇವಾಗ ಆಗೋಗ್ಬಿಟ್ಟಿದೆ, ಮದುವೆ ಮಾಡ್ಕೊಂಡ್ಬಿಟ್ಟಿದ್ಯಾ, ಏನೂ ಮಾಡೋಕ್ಕಾಗಲ್ಲ, ನನ್ನ ಮನೆಯಲ್ಲೇ ಇರು ಅಂತ ಹೇಳಿ 6 ತಿಂಗಳು ಅವ್ರ ಮನೆಯಲ್ಲೇ ಇಟ್ಕೊತಾರೆ. ಇಟ್ಕೊಂಡ್ಮೇಲೆ ಎಷ್ಟು ದಿವಸ ಅಂತ ಅತ್ತೆ ಮಾವನ ಮನೆಯಲ್ಲಿ ಇರೋದು ಅಂತ ಹೇಳಿ ಇವರು ಒಂದು ನಿರ್ಧಾರ ಮಾಡ್ತಾರೆ. ಏನಂತ ಅಂದರೆ, ಸ್ವಾಮಿನ ನಾವು ಇಷ್ಟು ನಂಬಿದ್ದೀವಿ, ನಮಗೆ ದಾರಿ ತೋರಿಸ್ತಾ ಇಲ್ಲ ಅಂತೇಳಿ ತುಂಬ ನೋವು ಪಟ್ಕೊತಾರೆ. ನೋವು ಆದಮೇಲೆ ಒಂದು ದಿವಸ ಏನಾಗೋಗ್ಬಿಡುತ್ತೆ, ಸ್ವಾಮಿ ಸಮರ್ಥರು ಅವರ ಕನಸಲ್ಲಿ ಆಶೀರ್ವಾದ ಅಭಯ ಹಸ್ತವನ್ನು ನೀಡಿ ಹೋಗ್ತಾರೆ. ಇವ್ರ ತಲೆಗೆ ಏನು ಬರುತ್ತೋ ಏನೋ, ಗುರು ಚರಿತ್ರೆ ಪಾರಾಯಣ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಒಂದು ಗುರು ಚರಿತ್ರೆ ಪಾರಾಯಣ ಮಾಡ್ತಾರೆ. ಗುರು ಚರಿತ್ರೆ ಪಾರಾಯಣ ಮುಗಿದು 15ನೇ ದಿವಸಕ್ಕೆ ಇವ್ರಿಗೊಂದು ಮೈಂಡ್ ಸೆಟ್ ಬರುತ್ತೆ, ನಾನು ಪಾರ್ಟ್ ಟೈಮ್ ಜಾಬು ಮಾಡಬೇಕು, ಇದ್ರ ಜೊತೆ ಕಾಲೇಜು ಓದಬೇಕು ಅಂತ ಹೇಳಿ ಏನು ಮಾಡ್ತಾರಪ್ಪ ಅಂತಂದರೆ, ಪ್ರತಿ ದಿವಸ ಸಾಯಂಕಾಲ ಅದು ಕಾಲೇಜ್ ಮುಗಿದ ಮೇಲೆ ಒಂದು ಹೋಟ್ಲಲ್ಲಿ ಸಪ್ಲೈಯರ್ ಆಗಿ ಸೇರ್ಕೊತಾರೆ. ಸೇರ್ಕೊಂಡ್ಮೇಲೆ ಇವರು ಏನು ಮಾಡೋದಪ್ಪ ಅಂತಂದರೆ, ಅಲ್ಲಿಂದ ಕೆಲಸ ಮುಗಿಸ್ಕೊಂಬರೋದು, ಹೋಟ್ಲಿಗೆ ಹೋಗೋದು, ಈ ಥರ ಚೆನ್ನಾಗಿ ನಡೀತಾ ಇರುತ್ತೆ. ಬಟ್ ಇಲ್ಲಿ ಇವ್ರು ಏನು ಮಾಡ್ತಾರೆ ಅಂತಂದರೆ, ಪೋಟ್ಲಿ ಅಂದರೆ ಸ್ವಾಮಿಯ ಒಂದು ಅನ್ನದಾನದ ಹೆಸರಲ್ಲಿ ಒಂದು ಪೋಟ್ಲಿ ಅಂತ ಸ್ಟಾರ್ಟ್ ಮಾಡಿ ಬಂದಿರತಕ್ಕಂಥ ದುಡ್ಡನ್ನು ಅದರಲ್ಲಿ ಪ್ರತಿ ದಿವಸ ಹಾಕ್ತಾ ಹೋಗ್ತಾರೆ. ಯಾವ ಥರ ಇವರು ಮಹಾರಾಜರ ಬಗ್ಗೆ ಒಂದು ವಿಶ್ವಾಸ ಇಟ್ಟು ಒಂದು ಗೌರವ ಇಟ್ಟು ಆ ಸೇವೆನ ಮಾಡ್ಕೊಂಡು ಹೋಗ್ತಾರೋ, ಇವ್ರಿಗೆ ಪ್ರತಿ ದಿವಸ ಇನ್ಕಮೇ ಚೆನ್ನಾಗಾಗುತ್ತೆ. ಸೊ ಅದ್ರ ಜೊತೆ ತುಂಬ ಕಷ್ಟಪಟ್ಟು ಓದಿ LLB ಪಾಸ್ ಆಗ್ತಾರೆ. LLB ಪಾಸ್ ಆದಮೇಲೆ ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅಷ್ಟೊತ್ತಿಗೆ ಇವ್ರ ಹೆಂಡತಿ ಕೂಡ ಒಂದು ಹಾಸ್ಪಿಟ್ಲಲ್ಲಿ ರಿಸೆಪ್ಷನ್ ಆಗಿ ಸೇರ್ಕೊಂಡಿರ್ತಾರೆ. ಸೊ ಅಲ್ಲೂ ಇನ್ಕಮು ಇಲ್ಲೂ ಇನ್ಕಮು ಎರಡೂ ಒಂದು ಯೋಗ್ಯ ಮಟ್ಟಕ್ಕೆ ಜೀವನ ನಡೆಸೋಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಮನುಷ್ಯನಿಗೆ ಆಸೆ ಅನ್ನೋದು ಸಹಜ. ಒಂದು ದಿವಸ ಏನಾಗೋಗ್ಬಿಡುತ್ತೆ, ಇವ್ರಿಗೆ ಒಳ್ಳೆ ಜಾಬು ಸಿಗುತ್ತೆ. ಅಂದರೆ ಅಡ್ವೊಕೇಟಲ್ಲಿ ಒಳ್ಳೆ ಹೆಸರು ಇವರು ಮಾಡ್ತಾ ಹೋಗ್ತಾರೆ. ಕೊನೆಗೆ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ, ಏನಾದರೂ ಮಾಡಿ ಒಂದು ಸ್ವಂತ ಮನೆ ಮಾಡಬೇಕು ಅಂತ ಹೇಳಿ ಸ್ವಾಮಿಯ ಸೇವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸ್ವಂತ ಮನೆಯೂ ಕೂಡ ಇವ್ರ ಅದೃಷ್ಟಕ್ಕೆ ಆಗೋಗುತ್ತೆ. ಸ್ವಂತ ಮನೆ ಆದಮೇಲೆ ಹೆಂಡತಿಗೆ ಕೆಲ್ಸಕ್ಕೆ ಬಿಡ್ತಾರೆ. ಒಂದು ದಿವಸ ಏನಾಗುತ್ತಪ್ಪ ಅಂತಂದರೆ, ಅವರ ತಂದೆ ತಾಯಿ ಎದುರು ಬಂದಾಗ ಇವರು ಗಂಡ ಹೆಂಡತಿ ಮುಂದೆ ಹೋಗ್ತಾರೆ. ಯಾವ ಕಾರಣಕ್ಕೂ ಕೂಡ ಅವ್ರ ತಂದೆ ತಾಯಿ ಇವ್ರ ಕಡೆ ವಾಪಸ್ ತಿರುಗಿಸುವ ನೋಡಲ್ಲ. ಸೊ ಆವಾಗ ತುಂಬ ನೋವಾಗೋಗ್ಬಿಡುತ್ತೆ ರಾಜುವಿಗೆ. ಏನಪ್ಪ ಇದು, ನಾವು ಏನು ತಪ್ಪು ಮಾಡಿದೀವೋ ಏನೋ, ನಮ್ಮ ಕರ್ಮನೋ ಏನೋ ಇದು, ಇವತ್ತು ನಾನು ಒಂದು ಮಾಡಿರ್ತಕ್ಕಂಥ ಚಿಕ್ಕ ತಪ್ಪು ಇವತ್ತು ನನಗೆ ಈ ಥರ ಶಿಕ್ಷೆಯನ್ನು ನಾನು ಅನುಭವಿಸೋ ಪರಿಸ್ಥಿತಿ ಬರುತ್ತೆ. ಜೊತೆಗೆ ಒಂದು ಗಂಡು ಮಗು ಕೂಡ ಇವರಿಗೆ ಆಗಿರುತ್ತೆ. ಸೊ ಏನು ಇಲ್ಲಿ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ನನ್ನ ಮಕ್ಕಳಿಗೆ ನಮ್ಮ ತಂದೆ ತಾಯಿ ಅಪ್ಕೋಬೇಕು, ಪ್ರೀತಿಸ್ಬೇಕು, ಮುದ್ದಾಡಬೇಕು, ಇದು ಎಲ್ಲರೂ ಇದರಲ್ಲಿ ಇರೋದೆ. ಬಟ್ ಪಾಪ ರಾಜುವಿನ ಲೈಫಲ್ಲಿ ಅವ್ರ ಮನೆಯಲ್ಲಿ ತುಂಬ ಪ್ರೀತಿಯಿಂದ ರಾಜುವಿನ ಬೆಳೆಸಿರ್ತಾರೆ. ಯಾಕಂದರೆ ಕೊನೆ ಮಗ ಆಗಿರ್ತಾನೆ ರಾಜು. ನನ್ನ ಮಗನಿಗೆ ಆ ಪ್ರೀತಿ ಸಿಗಲಿ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಕೊನೆಗೂ ಅದು ಅವರ ತಂದೆ ತಾಯಿ ಇವರನ್ನು ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ಳಲ್ಲ. ಇರಲಿ, ಸೊ ನಮ್ಮ ಹಣೆ ಬರಹದಲ್ಲಿ ಏನಿದೆಯೋ ಅಂಥೇಳಿ ತಿರ್ಗಾ ಅದೇ ಜೀವನ ಇವತ್ತಿಗೂ ಕೂಡ ರಾಜು ಅವರು ಸಾಗಿಸ್ತಾ ಇದ್ದಾರೆ. ಸ್ವಾಮಿ ಸಮರ್ಥರು ಆದಷ್ಟು ಬೇಗ ಅವರ ತಂದೆ ತಾಯಿ ಹತ್ರ ಇವರು ರಾಜುವಿನನ್ನು ಕರ್ಕೊಂಡೋಗಿ ಸೇರಿಸ್ಲಿ, ಮತ್ತು ಅವರ ಎಲ್ಲ ಸಮಸ್ಯೆಗಳು ದೂರ ಆಗಲಿ ಅಂತ ನಾವು ಸ್ವಾಮಿ ಮಹಾರಾಜರ ಮುಂದೆ ಬೇಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ಗುರುವಾರ ಅಂದರೆ ತಿರ್ಗಾ ಇವತ್ತು ನಾಳೆ ಅನ್ನದಾನದ ಪ್ರಸಾದ ಒಂದು ವಿನಿಯೋಗದ ಕಾರ್ಯಕ್ರಮ ಇದೆ. ಖಂಡಿತವಾಗಿಯೂ ನೀವು ತನುಮನ ಧನದಿಂದ ಸಹಾಯ ಮಾಡ್ತೀರಾ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಥೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜಯ ಜಯ ಸ್ವಾಮಿ ಸಮರ್ಥ.